ಶಿವಬ್ರಾಹ್ಮಣ ಮಹಾಮಂಡಲ ಮಂಗಳೂರು ಇವರ ನೇತೃತ್ವದಲ್ಲಿ ಪುತ್ತೂರು ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘದ ಆತಿಥೇಯತ್ವದಲ್ಲಿ ಸ್ಥಾನಿಕ ಬ್ರಾಹ್ಮಣ ಜಾಗತಿಕ ಸಮಾವೇಶ ಜನವರಿ 24 ಮತ್ತು 25ರಂದು ಪುತ್ತೂರು ಕಲ್ಲಾರಿಯಲ್ಲಿರುವಂತಹ ಶಿವಕೃಪಾ ಸಭಾಭವನದಲ್ಲಿ ನಡೆಯಲಿದೆ. ಸ್ಥಾನಿಕ ಬ್ರಾಹ್ಮಣ ಮಹಾಮಂಡಲದ ಅಧ್ಯಕ್ಷ ಮಂಜುನಾಥ ಹೆಬ್ಬಾರ, ಉಡುಪಿ ಮತ್ತು ಪುತ್ತೂರು ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎನ್.ಕೆ. ಜಗನ್ನಿವಾಸ್ ರಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸಮಾಜವನ್ನ ಸಂಘಟಿಸಲು ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ಸ್ಥಾನಿಕ ಬ್ರಾಹ್ಮಣರ ಮಧ್ಯೆ ಸಮನ್ವಯ ಉಂಟು ಮಾಡಲು ಸಮಾಜದ ಪ್ರಚಲಿತ ಸವಾಲುಗಳು, ಭವಿಷ್ಯದ ಯೋಜನೆಯ ಬಗ್ಗೆ ಮಂಥನ ಮಾಡುವಂತಹ ಉದ್ದೇಶದಿಂದ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಒಟ್ಟು 20 ಸಂಘಟನೆಗಳು ಸಹಯೋಗ ನೀಡಿದೆ ಎಂದು ಹೇಳಿದರು. ಹಾಗೆಯೇ ಜನವರಿ 24ರಂದು ಬೆಳಿಗ್ಗೆ 9:30ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಲಿದ್ದಾರೆ. ಇನ್ನು ಮಹಾಮಂಡಲದ ಅಧ್ಯಕ್ಷ ಮಂಜುನಾಥ ಹೆಬ್ಬಾರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಪುತ್ತೂರಿನ ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎನ್.ಕೆ. ಜಗನ್ನಿವಾಸ್ ರಾವು ವಹಿಸಲಿದ್ದಾರೆ. ಇನ್ನು ಧಾರ್ಮಿಕ ಪರಿಷತ್ನ ಮಾಜಿ ಸದಸ್ಯ ಕಶಿಕೋಡಿ ಸೂರ್ಯನಾರಾಯಣ ಭಟ್ಟ ಪ್ರಧಾನ ಉಪನ್ಯಾಸವನ್ನ ನೀಡಲಿದ್ದಾರೆ. ಶಾಸಕ ಅಶೋಕ್ ರೈ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ದೇವಾನಂದ ಭಟ್ಟ ಬೆಳುವಾಯಿ ಬರೆದ ಸ್ಥಾನಿಕ ಬೆಳಕು ಎಂಬ ಕೃತಿ ಬಿಡುಗಡೆ ನಡೆಯಲಿದೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ ಸಮಾಜ ಸಂಘಟನೆ ಮತ್ತು ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಎಂಬ ವಿಷಯದ ವಿಚಾರಗೋಷ್ಠಿ ನಡೆಯಲಿದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಹಾಗೆಯೇ ಜನವರಿ 25ರಂದು ಬೆಳಿಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. 9 ಗಂಟೆಗೆ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸ್ವಾಸ್ಥ್ಯ ಎಂಬ ವಿಷಯದಲ್ಲಿ ವಿಚಾರಗೋಷ್ಠಿ ಕೂಡ ನಡೆಯಲಿದೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಹಾಗೆಯೇ ಮಧ್ಯಾಹ್ನ 2:15ರಿಂದ ಸಾಮಾಜಿಕ ಬದುಕಿನಲ್ಲಿ ಮಹಿಳೆಯರ ಪಾತ್ರ ಎಂಬ ವಿಷಯದ ವಿಚಾರಗೋಷ್ಠಿ ನಡೆಯಲಿದೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಸಂಜೆ 5:30ರಿಂದ ಸಮಾರೋಪ ಸಮಾರಂಭ ನಡೆಯಲಿದೆ. ಇದರಲ್ಲಿ ಸ್ಥಾನಿಕ ರತ್ನ ಬಿರುದು ಪ್ರದಾನ ಕೂಡ ನಡೆಯಲಿದೆ ಎಂದು ಹೇಳಿದರು. ಹಾಗೆಯೇ ಜಾಗತಿಕ ಮಟ್ಟದ ಸ್ಥಾನಿಕ ಸಮಾವೇಶ ಇದು 6ನೇಯದ್ದಾಗಿದೆ. ಸುಮಾರು 3,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಹಾಮಂಡಲದ ಕಾರ್ಯದರ್ಶಿ ಬಾಲಕೃಷ್ಣ ರಾವ್ ಎ ಪುತ್ತೂರು, ಪ್ರಮುಖರಾದ ದೇವಾನಂದ ಭಟ್ಟ, ಸತೀಶ್ ರಾವು, ವಿನೋದ್ ಕುಮಾರ್ ಉಪಸ್ಥಿತರಿದ್ದರು. ಸಂಘದ ಎಲ್ಲ ಸದಸ್ಯರು ಹಾಗೆ ಮಹಾಮಂಡಲದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸ್ತಾರೆ. ಹಾಗೆ ಆ ದಿನ ನಾವು ಉದ್ಘಾಟನೆಗೆ ನಮ್ಮ ಪರಮ ಪೂಜ್ಯ ಶಂಕರಾಚಾರ್ಯ ಸಂಸ್ಥಾನ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೂರು ಮಠ ಇವರು ಆಗಮಿಸ್ತಾ ಇದ್ದಾರೆ. ನಮ್ಮ ಗುರು ಪರಂಪರೆ ಅಂದರೆ ಶೃಂಗೇರಿ ಮಠ. ಶೃಂಗೇರಿ ಮಠದ ಒಂದು ಗುರುಗಳ ಆಶೀರ್ವಾದವನ್ನು ಪಡೆದು ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಕಳೆದ ಸಮಾರಂಭಕ್ಕೆಲ್ಲ ಶೃಂಗೇರಿ ಗುರುಗಳೇ ಆಗಮಿಸಿದರು. ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೆ ಮುಖ್ಯ ಪ್ರಧಾನ ಉಪನ್ಯಾಸಕರಾಗಿ ನಮ್ಮ ಕಶಕೋಡಿ ಶ್ರೀ ಸೂರ್ಯನಾರಾಯಣ ಭಟ್, ಧಾರ್ಮಿಕ ಮಾಜಿ ಪರಿಷತ್ ಸದಸ್ಯರು, ಅವರ ಒಂದು ಅರ್ಧ ಗಂಟೆ ಒಂದು ಉಪನ್ಯಾಸ ಇರ್ತದೆ. ಅಂದರೆ ನಮ್ಮ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳನ್ನು ಅವರು ತಿಳಿಸ್ಲಿಕ್ಕಿದ್ದಾರೆ. ಅದೇ ರೀತಿ ಸ್ಥಾನಿಕ ರತ್ನವನ್ನು ಕೂಡ ನಾವು ಆ ದಿವಸ ನಮ್ಮಲ್ಲಿ ಇಡೀ 20 ಸಂಘಗಳಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಒಂದು ಏಳಿಗೆಗಾಗಿ ಶ್ರಮಿಸಿದವರನ್ನು ಒಬ್ಬರನ್ನು ನಾವು ಆಯ್ಕೆ ಮಾಡಿ ನಾವು ಸಮಾರೋಪ ಸಮಾರಂಭದಲ್ಲಿ ಸ್ಥಾನಿಕ ರತ್ನ ಹೇಳಿದ ಪ್ರಶಸ್ತಿಯನ್ನು ಕೂಡ ಆ ದಿನದಲ್ಲಿ ಕೊಡುವರಿದ್ದೇವೆ. ಎಲ್ಲ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿಕ್ಕೆ ನಿಮ್ಮ ಸಹಕಾರವೂ ಬೇಕೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ.